ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಭುಜತೆ ಮುದೀರಯೇತ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಧರಸ್ವಧಾಮ್ನಾಂ ಅನ್ಯಾಂಶ್ಯಹಸ್ತಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಗಾಪಕಂ ಧ್ರುವಾದಿಧ್ವಾಂತರವೇ ವಿಷ್ಣುವಿಂದೀವರಿಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ತಗಾಲುವೆ ಶ್ರೀಶಾಂಗ್ರಿ ಲೀನ ಮನಸೆ ಯತಿಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯ ಶಾಲಿನೇ. ಸ್ವಸ್ತ್ಯ ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಎಷ್ಟನೇ ಶ್ಲೋಕ? ಹರಿ ಓಂ. ಆರುರುಕ್ಷೋ ಮುನಿರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ತಮಃ ಕಾರಣಮುಚ್ಯತೆ. ಭಗವಂತ ಒಂದು ಸಂದೇಶವನ್ನು ಕೊಡ್ತಾನೆ. ಈಗ ಆರುರುಕ್ಷೋ ಮುನಿರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ತಮಃ ಕಾರಣಮುಚ್ಯತೆ ಅಂತ. ಈಗ ಯೋಗಂ ಅಂದ್ರೇನು? ಅಪರೋಕ್ಷ ಜ್ಞಾನವನ್ನು ಆರುರೋಕ್ಷ ಹೊಂದುವುದಕ್ಕೆ ಇಚ್ಛೆಯುಳ್ಳವನು. ಯೋಗ ಭಗವಂತನನ್ನು ಹೊಂದೋದು. ಯೋಗ ಅಂದರೆ ಕೂಡೋದು. ಆ ಭಗವಂತನನ್ನು ಕೂಡೋದಕ್ಕೆ ಆರುರುಕ್ಷೋ ಅಂದರೆ ಹೊಂದಲಕ್ಕೆ ಇಚ್ಛೆಯುಳ್ಳವನು ಮುನೇಹೇ ಅಪರೋಕ್ಷ ಜ್ಞಾನಿಗೆ. ಭಗವಂತನನ್ನು ಹೊಂದಲಕ್ಕೆ ಅಪೇಕ್ಷೆ ಪಡತಕ್ಕ ಜ್ಞಾನಿಯು ಕರ್ಮವು ಕಾರಣಂ, ಕರ್ಮವು ಕಾರಣಂ, ಇದೇ ಕಾರಣವೆಂದು ಉಚ್ಚಲು ಹೇಳಲ್ಪಡುತ್ತದೆ. ಯೋಗಾರೂಢಸ್ಯ ಭಗವತ್ ಕಾರ್ಯ ಸಾಕ್ಷಾತ್ಕಾರವನ್ನು ಹೊಂದಿದ ತಸ್ಯೈವ ಆ ಮನುಷ್ಯನಿಗೆ ಶಮ, ನನ್ನಲ್ಲಿಯೇ ಬುದ್ಧಿಯನ್ನು, ಶಮ ಅಂದ್ರೇನು? ತನಿಷ್ಠತಾ ಬುದ್ಧಿ ಅಂತ. ತನ್ನಲ್ಲಿಟ್ಟ ಬುದ್ಧಿಯು ಕಾರಣಂ ಆಗಿ ಕಾರಣವೆಂದು ಉಚ್ಚತೆ ಹೇಳಲ್ಪಡುತ್ತದೆ. ಎಷ್ಟು ಭಗವಂತ ಪ್ರತಿಯೊಂದು ವಿಷಯವನ್ನು, ಪ್ರತಿಯೊಂದು ನಿರ್ಣಯಾತ್ಮಕವಾಗಿರ್ತಕ್ಕಂಥ ಈ ಶಬ್ದಗಳನ್ನು ಎಷ್ಟು ಚಂದ ಹೇಳ್ತಾನೆ ನೋಡು. ಅಪರೋಕ್ಷ ಜ್ಞಾನವನ್ನು ಹೊಂದುವುದಕ್ಕೆ ಇಚ್ಛೆಯುಳ್ಳಂಥ ಪರೋಕ್ಷ ಜ್ಞಾನಿಗೆ ಕರ್ಮವು ಕಾರಣವೆಂದು ಹೇಳುತ್ತದೆ. ಕರ್ಮ ಅದೇ ಕಾರಣ. ಅವನು ಕರ್ಮ ಮಾಡ್ತಾನ ಅಂದರೆ ಕರ್ಮ ಗೋಚರ ಆಗ್ತದೆ. ನಮಗೆಲ್ಲ ಕರ್ಮ ಗೋಚರ ಆಗ್ತದೆ, ಕಾರಣ ಗೋಚರ ಆಗೋದಿಲ್ಲ. ಕರ್ಮ ಮಾಡುವುದು ಗೊತ್ತಾಗ್ತದೆ. ಜಪ ತಪ ಅನುಷ್ಠಾನ ಅಧ್ಯಯನ ಸ್ವಾಧ್ಯಾಯ ಇತ್ಯಾದಿಗಳೆಲ್ಲವೂ ನಮಗೆ ಗೋಚರ ಆಗ್ತವೆ. ನನ್ನನ್ನು ಸಾಕ್ಷಾತ್ಕಾರ ಅಂದರೆ ನನ್ನ ಅಪರೋಕ್ಷವನ್ನು ಹೊಂದಿರತಕ್ಕವನು ಆ ಮನುಷ್ಯ ಇರ್ತಾನಲ್ಲ, ಅಪರೋಕ್ಷವನ್ನು ಹೊಂದಿರ ಜ್ಞಾನಿ. ಅತಿಶಯವಾದ ಸುಖ ಉಂಟಾಗುವುದಕ್ಕೆ ನನ್ನಲ್ಲಿಟ್ಟ ಬುದ್ಧಿಯೇ ಕಾರಣವಾಗಿದೆ. ಇಲ್ಲಿ ಕಾರಣ ಯಾವುದು, ಕಾರ್ಯ ಯಾವುದು? ಕಾರಣವನ್ನು ಬಯಸಿ ಕಾರಣವನ್ನು ತಿಳಿದು ಮಾಡುವುದೇ ಕಾರ್ಯ. ಕಾರಣ ಇಲ್ಲದೆ ಕಾರ್ಯ ಮಾಡೋದಲ್ಲ. ಏನ್ರಿ ಗುಡಿ ಒಳಗೆ ಇವತ್ತು ಯಾಜ್ಞವಲ್ಕ್ಯ ಜಯಂತಿ ಅದ, ಉತ್ಸವ ಅದ, ಒಂದು ಗೀತಾ ಪ್ರವಚನ ಅದ, ಇದು ಕಾರಣ. ಕಾರ್ಯ ಏನು? ಸ್ಟೇಜ್ ಇಡೋದು, ಸ್ವಚ್ಛ ಮಾಡೋದು, ಎಲ್ಲರಿಗೂ ಆಸನಗಳನ್ನು ಹಾಕೋದು, ಕೂಡಿಸೋದು, ಇದೆಲ್ಲ ಕಾರಣ. ಈ ಕಾರಣದಿಂದ, ಈ ಕಾರ್ಯದಿಂದ ನಮಗೆ ಕಾರಣ ಗೊತ್ತಾಗ್ತದೆ. ಏನ್ರಿ ಎಲ್ಲ ಸ್ವಚ್ಛ ಮಾಡ್ಲಿಕ್ಕತ್ತಿರಲ್ಲ ಯಾಕೆ ಅಂತ ಕೇಳಿದಾಗ, ಇಲ್ಲ ಇಂಥ ಒಂದು ಉತ್ಸವದ, ವಿಶೇಷವಾದ ಉತ್ಸವದ, ಅದಕ್ಕೆ ಮಾಡ್ಲಕತ್ತೀವಿ. ನೋಡಿ, ಕಾರ್ಯವನ್ನು ನೋಡಿ ಕಾರಣ ನಿರ್ಣಯ ಮಾಡಬೇಕೇ ಹೊರತು ಕಾರಣ ನಮ್ಮಲ್ಲಿ ಇಟ್ಕೊಂಡಾಗ
ಆ ಕಾರ್ಯ ಪ್ರವೃತ್ತವಾಗಲಿಲ್ಲ ಅಂದರೆ ಏನೂ ತಿಳಿಯೋದಿಲ್ಲ. ಕಾರ್ಯ ಎಂಬುದು ಕಣ್ಣಿಗೆ ಕಾಣತಕ್ಕಂಥ ಕೆಲಸ, ಕಾರಣ ಅಗೋಚರ. ಆದರೆ ಕಾರ್ಯ ಕಾರಣವನ್ನು ಬಿಟ್ಟಿಲ್ಲ, ಕಾರಣ ಕಾರ್ಯವನ್ನು ಬಿಟ್ಟಿಲ್ಲ. ಅರ್ಥ ಆದ್ರೆ? ಕಾರ್ಯ ಕಾರಣವನ್ನು ಬಿಟ್ಟಿಲ್ಲ, ಕಾರಣ ಕಾರ್ಯವನ್ನು ಬಿಟ್ಟಿಲ್ಲ. ಒಂದು ಕಾರ್ಯ ಮಾಡ್ಲಿಕ್ಕತ್ಯಾರ ಅಂದ್ರೆ ಕಾರಣದಂತ ಅರ್ಥ, ಹೌದಲ್ಲ? ಊಟ ಮಾಡ್ಲಿಕ್ಕತ್ಯಾರ ಅಂದ್ರೆ ಹಸಿವಾಗ್ಯದಂತ ಅರ್ಥ. ಹಸಿವಾದದ್ದು ನಿಮ್ಗೆ ಗೊತ್ತಾಗ್ತದೆ, ನನಗೆ ಹಸಿವಾದ್ದು, ನಿಮ್ಗೆ ಹಸಿವಾದದ್ದು ನನಗೆ ಗೊತ್ತೇನು? ಗೊತ್ತಿಲ್ಲ. ಆದರೆ ಊಟ ಮಾಡ್ತಾನಂದ್ರೆ ಹಸಿವಾಗಿದೆ ಅಂತ ಅರ್ಥ. ಹೇಗೋ ಹಂಗೆ ಭಗವಂತ ಅಪರೋಕ್ಷ ಜ್ಞಾನವನ್ನು ಹೊಂದುವುದಕ್ಕೆ ಇಚ್ಛೆಯುಳ್ಳಂಥ ಪರೋಕ್ಷ ಜ್ಞಾನಿಗಳು ಶಾಸ್ತ್ರಾಧ್ಯಯನ, ಜಪ, ತಪ, ಅನುಷ್ಠಾನ, ಯೋಗ, ತಪಸ್ಸು, ಜ್ಞಾನಿಗೆ ಕರ್ಮವು ಕಾರಣವೆಂದು ಹೇಳ್ತದೆ. ಈ ಕರ್ಮವೇ ಕಾರಣ. ಕಾರಣ ಯಾವುದು? ಕರ್ಮ ಯಾವುದು? ಕರ್ಮ ಮಾಡ್ತಕ್ಕಂಥದ್ದು ಇದು ಕಾರ್ಯ, ಕರ್ಮ. ಕಾರಣ ಯಾವುದು? ಮೋಕ್ಷ, ಭಗವಂತನನ್ನು ಹೊಂದೋದು ಕಾರಣ. ಕಾರ್ಯದಲ್ಲಿ ನಾವು ಇದ್ದಾಗ ಇಂಥಲ್ಲಿ ಹೋಗ್ತಾನೆ, ಬಸ್ ಸ್ಟ್ಯಾಂಡಿಗೆ ನಾವು ಹೋದ್ವಿ ಅಂದರೆ ಊರಿಗೆ ಹೋಗ್ತಾನೆ ಅಂತ ಅರ್ಥ. ಬಸ್ಸಿನಾಗ ಕೂತೀವಿ ಅಂದರೆ ಯಾವುದಾದ್ರೂ ಊರಿಗೆ ಹೋಗ್ತಾನೆ ಅಂತ ಅರ್ಥ. ಆದರೆ ಕಾರ್ಯ ಕಾಣಿಸ್ತದೆ, ಕಾರಣ ಕಾಣಿಸ್ತದೆ. ಯಾವ ಊರಂತ ಗೊತ್ತಾಗೋದಿಲ್ಲ ನೋಡಿ, ಹೌದಾ? ಅದರಂತೆ ಈ ರೀತಿ ಇರ್ತದೆ. ಇನ್ನು ನನ್ನ ಸಾಕ್ಷಾತ್ಕಾರ ಹೊಂದಿದವನಿಗೆ ಭಗವಂತನ ಅಪರೋಕ್ಷ ಹೊಂದಲಿಕ್ಕೆ ಇಷ್ಟೆಲ್ಲ ನಾವು ಕಾರ್ಯಗಳನ್ನು ಮಾಡಬೇಕು. ಕಾರಣ ಏನಪ್ಪ? ಮುಖ್ಯವಾಗಿ ಕಾರಣ ಯಾವುದು ಅಂದರೆ ಮೋಕ್ಷ ಹೊಂದೋದೆ. ಇನ್ನು ಅಪರೋಕ್ಷವನ್ನು ಹೊಂದಿರತಕ್ಕವನಿದ್ದಾನಲ್ಲ, ಅವನೇನು ಮಾಡ್ತಾನಂದರೆ ಅವನ ಕಾರ್ಯ ಕಾಣಿಸೋದೇ ಇಲ್ಲ, ಅವನದು ಕಾರಣ ಒಂದೇ ಗೊತ್ತಿರ್ತದೆ. ನೋಡ್ರಿ ಹೆಂಗದು, ನೋಡಿ ಎಷ್ಟು ಭಾಳ ಕಷ್ಟ ಇದು. ಗೀತಾ ನಾವು ಎಷ್ಟು ಸುಲಭವಾಗಿ ತಿಳ್ಕೊಳ್ತಕ್ಕೆ ಶಕ್ಯನೇ ಇಲ್ಲ. ಇಂತಿಂಥ ಮಹಾಮಹಾಜ್ಞಾನಿಗಳು ವ್ಯಾಖ್ಯಾನ ಮಾಡ್ಯಾರ ಇದಕ್ಕೆ. ಎಲ್ಲರೂ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಶ್ರೀಮದಾಚಾರ್ಯರು, ಪದ್ಮನಾಭಾದಿಯತಿಗಳು, ಟೀಕಾಕೃತಪಾದರು, ಮಂತ್ರಾಲಯ ಮಹಾಪ್ರಭುಗಳು, ದೊಡ್ಡವರು, ಶ್ರೀನಿವಾಸ ತೀರ್ಥರು, ಸತ್ಯಧ್ಯಾನರು, ಏನ್ರಿ ಎಂತೆಂಥ ವಿಷಯ, ಪ್ರತಿಪದಾರ್ಥ ಚಂದ್ರಿಕಾ ಅಂತ ಮಾಡ್ಯಾರ. ಏನು ದೊಡ್ಡ ಕೆಲಸ. ಇವೆಲ್ಲ ನೋಡಿದಾಗ ಎಷ್ಟು ಗಹನವಾದ ವಿಷಯ ಅದು. ಸಾಧನದಲ್ಲಿರ್ತಕ್ಕ ಪುರುಷ ಅವನ ಕಾರ್ಯ ಗೊತ್ತಾಗ್ತದೆ, ಆದರೆ ಅವನ ಕಾರಣ ಅವನಿಗೆ ಗೊತ್ತು. ಯಾವ ಕಾರಣ? ಭಗವಂತನ ಅಪರೋಕ್ಷವನ್ನು ಹೊಂದುವುದು ಕಾರಣ, ಕಾರ್ಯ ಅವನು ಮಾಡುವ ಕೆಲಸ. ಇನ್ನು ಅಪರೋಕ್ಷ ಆದವನಿಗೆ, ಅಪರೋಕ್ಷ ಹೊಂದಿರತಕ್ಕವನು ಬುದ್ಧಿಯಲ್ಲೇ ಇಟ್ಟು ನನ್ನನ್ನೇ ಧ್ಯಾನ ಮಾಡ್ತಿರ್ತಾನೆ. ಆದರೆ ಅವನದು ಕಾರ್ಯ ಕಾಣಿಸೋದಿಲ್ಲ, ಕಾರಣ ಒಂದೇ ಇರ್ತದೆ. ನೋಡ್ರಿ ಏನು ಮಾಡ್ತೀರಿ? ಅಪರೋಕ್ಷ ಹೊಂದಿದವನಿದ್ದಾನಲ್ಲ, ಅವನು ಕೂತಲ್ಲೇ ಭಗವದ್ ಧ್ಯಾನ ಮಾಡ್ತಾ ಇರ್ತಾನೆ. ಭಗವಂತನ ಜ್ಞಾನ ಆಗ್ತಾ ಇರ್ತದೆ. ಆದರೆ ಇನ್ನೂ ನಮಗೆ ಅಪರೋಕ್ಷ ಆಗಿಲ್ಲ ಅಂದಾಗ ನಾವು ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು. ಜ್ಞಾನಿ ಆದವನು, ಅಪರೋಕ್ಷವನ್ನು ಹೊಂದಿದವನು ನನ್ನನ್ನು ಬುದ್ಧಿಯಲ್ಲಿ ಇಟ್ಟೇ ಕೆಲಸ ಮಾಡ್ತಾನ. ಅರ್ಜುನನಿಗೆ 2 ಸಂದೇಶ ಕೊಟ್ಟ. ನೀನು ಜ್ಞಾನಿ ಅಂತಾದರೆ, ಇಲ್ರಿ ನನಗಿನ್ನೂ ಅಪರೋಕ್ಷ ಆಗಿಲ್ಲ ಅಂತಂದರೆ ಯುದ್ಧ ಮಾಡು. ಇಲ್ರಿ ನಾನು ಅಪರೋಕ್ಷ ಹೊಂದ್ಬಿಟ್ಟಿನೆಂದ್ರು ಯುದ್ಧ ಮಾಡು ಅಂತ. ಎರಡೂ ಒಂದೇ ಅರ್ಥ ಅಲ್ಲಿ. ತಿಳಿದ್ರೆ ಯುದ್ಧ ಬಿಡಂಗಿಲ್ಲ. ನಿನ್ನ ಕಾರಣವನ್ನು ಕಾರ್ಯರೂಪದಲ್ಲೇ ತೋರಿಸು. ಇಲ್ರಿ ನನಗೆಲ್ಲ ಗೊತ್ತದಂದ್ರೆ ಯುದ್ಧ ಮಾಡು ಸುಮ್ಮನೆ ಅಷ್ಟೇ. ಅಂದರೆ ಎರಡೂ ಅಲ್ಲಿಗೆ ಬಂತು. ಅವನನ್ನು ಯುದ್ಧಕ್ಕೆ ಹಚ್ಚಬೇಕಾಗಿದೆ. ಜ್ಞಾನಿಗಳ ಪ್ರವೃತ್ತಿಯನ್ನು, ಜ್ಞಾನಿಗಳ ವಿಚಾರವನ್ನು, ಜ್ಞಾನಿಗಳ ಲಕ್ಷಣವನ್ನು ಭಗವಂತ ಇಲ್ಲಿ ಹೇಳ್ತಾನೆ. ಎಂಥ ವಿಚಿತ್ರದ ನೋಡು. ಆದ್ದರಿಂದ ಅಪರೋಕ್ಷ ಜ್ಞಾನವನ್ನು ಹೊಂದುವುದಕ್ಕೆ ಇಚ್ಛೆಯುಳ್ಳ ಪರೋಕ್ಷ ಜ್ಞಾನಿಗೆ ಕರ್ಮವು ಕಾರಣ ಆಗ್ತದೆ. ನನ್ನ ಸಾಕ್ಷಾತ್ಕಾರ ಹೊಂದಿದವನಿಗೆ ಏನಾಗ್ತದೆ? ಅತಿಶಯವಾದ ಸುಖ ಉಂಟಾಗುವುದಕ್ಕೆ ನನ್ನಲ್ಲಿಟ್ಟ ಬುದ್ಧಿಯೇ ಕಾರಣ. ಅವನು ಭಗವಂತನ ಕಡೆ ಲಕ್ಷ್ಯ ಇಟ್ಟು ಜಗತ್ತಿನ ವ್ಯವಹಾರವನ್ನು ನಮಗೆ ಕಣ್ಣಿಗೆ ಕಾಣಿಸಲಾರ್ದಂತೆ ಮಾಡ್ತಿರ್ತಾನೆ. ಎಂಥ ವಿಚಿತ್ರದ, ಹೌದಾ?
ನಗುವರೋ ರೋಧಿಸುವರೋ ನಾಟ್ಯ ಮಾಡುವರೋ ಅಂದಾರಲ್ಲಿ ದಾಸರು ಇದೆ. ಅವ್ನು ಅಳ್ತಾರ, ಅವ್ನು ನಗ್ತಾರ, ಅವ್ರಿಗೆ ಗೊತ್ತು. ಎದಕ್ಕೆ ಅಳ್ತಾರ ಅವ್ರಿಗೆ ಗೊತ್ತು, ನಗ್ತಾರೆ ಎದಕ್ಕೆ ಅವ್ರಿಗೆ ಗೊತ್ತು. ನಾವು ಹಂಗಲ್ಲ. ನಾವು ಯಾವುದಾದ್ರು ಉಪನ್ಯಾಸ ಬಂದಾಗ ನಗ್ತೀವಿ, ಅಲ್ಲಿ ಕಾರಣ ಕಾರ್ಯ ಎರಡೂ ಇರ್ತದೆ. ಮನೆಯಾಗ ದುಃಖ ಆದಾಗ ಅಳ್ತೀವಿ ಅಷ್ಟೇ. ಇದು ಸಂಬಂಧ ಇರ್ತದೆ. ಅಂದಮೇಲೆ ಅಂತಹ ವಿಚಾರವನ್ನು ನಾವು ಜಗತ್ತಿಗೆ ತೋರಿಸಿಕೊಡ್ತಕ್ಕಂಥವ್ರು ಆಗ್ತೀವಿ. ಎಂಥ ವಿಚಾರದ ನೀವು ಲೆಕ್ಕ ಹಾಕಿ. ಅದಕ್ಕೆ ಭಗವಂತ ನೀನು ಜ್ಞಾನಿಯಾಗಿದ್ದರೆ ಯುದ್ಧ ಮಾಡು, ಜ್ಞಾನ ಬೇಕಂದ್ರೂ ಯುದ್ಧ ಮಾಡು, ಇಲ್ಲರಿ ನಾ ಅಪರೋಕ್ಷ ಜ್ಞಾನಿಯಾಗಿದ್ದರೆ ಯುದ್ಧ ಮಾಡು, ಎರಡೂ ಅಷ್ಟೇ. ನೋಡಿ ಭಗವಂತ ಎಷ್ಟು ಚಂದ ಹೇಳ್ತಾನೆ. ಅಂದರೆ ಎಲ್ಲರಿಗೂ ಕರ್ಮ ವಿಹಿತವಾದ್ದೇ. ಅಪರೋಕ್ಷ ಜ್ಞಾನಿಗಳಾಗಿದ್ದರೂ ಕರ್ಮ ಮಾಡಬೇಕು. ಅಪರೋಕ್ಷ ಜ್ಞಾನ ಆಗಿಲ್ಲ, ಪರೋಕ್ಷ ಜ್ಞಾನದಲ್ಲಿ ಅಪರೋಕ್ಷವನ್ನು ಹೊಂದಲಕ್ಕೆ ಕರ್ಮವನ್ನು ಮಾಡಬೇಕು ಅಂತ ಇಷ್ಟೆಲ್ಲ ಹೇಳಿದೆ. ತಿಳಿದ್ರೆ ಭಾಳ ತಲೆಗೆ ಹೋಗ್ಬೇಕು, ಅಷ್ಟು ಸುಲಭವಾಗಿ ತಿಳಿಯೋದಲ್ಲ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನ ಸಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮ ಸ್ವನ ಸಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ಸ್ತದೋಚ್ಯತೆ. ಮತ್ತೊಂದು ಹೇಳಿದ, ಯದಾ ಅಂದರೆ ಯಾವ ಕಾಲದಲ್ಲಿ, ಇಂದ್ರಿಯಾರ್ಥೇಷು ಇಂದ್ರಿಯ ವಿಷಯಗಳಾದ, ಇಂದ್ರಿಯಕ್ಕೆ ವಿಷಯಗಳ್ಯಾವು? ಯಾವ್ಯಾವು ಇಂದ್ರಿಯಕ್ಕೆ ವಿಷಯಗಳು? ತನ್ಮಾತ್ರಗಳು. ತನ್ಮಾತ್ರಗಳ್ಯಾವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನೋಡು, ಇವೆಲ್ಲ ಇಂದ್ರಿಯಗಳಿಗೆ ವಿಷಯ. ಹೌದಾ? ಶಬ್ದ ಆಯ್ತು, ಕಿವಿ ಹೋಗ್ತದಲ್ಲಿ. ಒಂದೇನೋ ಒಂದು ಒಳ್ಳೆ ವಾಸನೆ ಬಂತು, ಮೂಗು ಹೋಗ್ತದೆ. ಒಂದು ಪದಾರ್ಥ ಬಂತು, ನೆಕ್ಕೆ ಭಾಳ ರುಚಿಯಾದಪ್ಪ ಅಂತೀವಿ. ಒಂದೇನೋ ತಟ್ಟಿತು ಕೈಗೆ, ಸ್ಪರ್ಶೇಂದ್ರಿಯ. ಇವೆಲ್ಲ ತನ್ಮಾತ್ರಗಳು. ಯಾರಿಗೆ? ಇಂದ್ರಿಯಗಳಿಗೆ ಆಹಾರ. ಇವು ಇಂದ್ರಿಯಗಳ ಆಹಾರ ಯಾವುದು? ತನ್ಮಾತ್ರೆಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದಕ್ಕೆ ಇಂದ್ರಿಯಾರ್ಥೇಶು ಅಂದರೆ ಇಂದ್ರಿಯಗಳ ವಿಷಯಗಳಾದ ಶಬ್ದ ಸ್ಪರ್ಶಾದಿಗಳಲ್ಲಿಯೂ, ಕರ್ಮೇಶು ಅಂದರೆ ಕರ್ಮಗಳಲ್ಲಿಯೂ ನ ಅನುಷಜ್ಯತೆ ಆಸಕ್ತನಾಗೋದಿಲ್ಲ. ಸರ್ವಸಂಕಲ್ಪ ಸನ್ಯಾಸಿ ಕರ್ಮಗಳ ಸಂಕಲ್ಪವನ್ನು ಬಿಟ್ಟವನು ಭವತಿ ಆಗುತ್ತಾನೆ. ಆಗ ಯೋಗಾರೂಢ ಅಪರೋಕ್ಷ ಜ್ಞಾನಿ ಎಂದು ಉಚ್ಯತೆ ಹೇಳಲ್ಪಡುತ್ತಾನೆ. ಇದು ಸಿದ್ಧ. ಅಲ್ರಿ, ನಾವು ಅಪರೋಕ್ಷ ಅಂತ ಹೆಂಗೆ ಇಟ್ಕೋಬೇಕು? ನಮ್ಗೆ ಇವರು ಅಪರೋಕ್ಷ ಜ್ಞಾನಿಗಳು ಅಂತ ಹೆಂಗೆ ಗುರುತು ಹಿಡಿಬೇಕಪ್ಪ? ಲಕ್ಷಣ ಹೇಳಿದ ದೇವರು. ತಿಳಿದ್ರೆ ಈಗ ಗೀತಾ ಪಾಠ ಕೇಳಕತ್ತಾರಂತ ಹೆಂಗೆ ಅರ್ಥ ಹಿಡಿಬೇಕು? ಸ್ತೋತ್ರ ಉಟ್ಕೊಂಡಾರ, ಶಲ್ಯ ಹಾಕ್ಯಂಡಾರ, ಗೀತಾ ಪುಸ್ತಕ ಹಿಡ್ಕೊಂಡಾರ, ಪ್ರವಚನ ನಡೆಸ್ಯಾರ, ಗೀತಾ ವಿಷಯ ನಡೆದ, ಅವ್ರು ಪಾಠಕರಪ್ಪ, ಶಿಷ್ಯರು, ಗುರುಗಳು ಅಂತ ಒಪ್ಪಬೇಕು. ಅದಕ್ಕೆ ಈಗ ಇದು ಏನೋ ಸಾಮಾನ್ಯ ಲಕ್ಷಣದಲ್ಲಿ, ಬಾಹ್ಯ ಲಕ್ಷಣದಲ್ಲಿ ನೋಡ್ತೀವಿ, ಒಪ್ಪಿಕೊಂಡ್ಬಿಡ್ತೀವಿ. ಆದರೆ ಈ ಜ್ಞಾನಿಗಳನ್ನು ತಿಳಿಯೋದು ಭಾಳ ಕಷ್ಟ. ಅಷ್ಟು ಸುಲಭ ಅಲ್ಲ ಜ್ಞಾನಿಗಳನ್ನು ತಿಳಿಯೋದು. ಹೌದಾ? ನೋಡಿ, ಜ್ಞಾನಿಗಳಿಂದ ಯಾರಿಗೂ ಅಪಾಯ ಇಲ್ಲ. ಆದರೆ ಕಂಡವ್ರನ್ನೆಲ್ಲ ಜ್ಞಾನಿಗಳನ್ನು ತಿಳ್ಕೊಂಡ್ರೆ ಅಪಾಯ. ನೆನಪಿಟ್ಕೊಳ್ರಿ. ಅರ್ಥಾತ್ ಜ್ಞಾನಿಗಳಿಂದ ಅಪಾಯವಿಲ್ಲ. ಪಾಠ ಇದು. ನಾವು ಜ್ಞಾನಿಗಳು ಅಂತ ಏನು ಇಟ್ಕೊಂಡು ಕೆಲವು ಮಂದಿ ಹಿಂದೆ ಬೆನ್ನು ಹತ್ತೀವಿ, ಅವರಿಂದ ಅಪಾಯ ಅದ. ನೆನ್ಪಿಟ್ಕೊಳ್ರಿ. ಖರೇ ಜ್ಞಾನಿಗಳಿಂದ ಎಂದೂ ಅಪಾಯವಿಲ್ಲ. ನೋಡಿ, ಹೌದಪ್ಪ, ಅರ್ಥಾತ ಮಹೇಶ? ನೋಡಿ, ಅಂದಮೇಲೆ ಅದಕ್ಕೆ ಇಲ್ಲೊಂದು ಲಕ್ಷಣ ಹೇಳ್ತಾನೆ ಭಗವಂತ. ಕಂಡವ್ರನ್ನೆಲ್ಲ ಜ್ಞಾನಿಗಳನ್ನು ಬೆನ್ನು ಹತ್ತಬಾಡ್ರಿ, ಇಷ್ಟೆಲ್ಲ ಪರೀಕ್ಷೆ ಮಾಡಿರಿ ಅವ್ರನ್ನ. ಪರೀಕ್ಷೆಯಾದೇಯಂ ಅಪರೀಕ್ಷೆಯಾದೇಯಂ ಶ್ರೀಯಾದೇಯಂ ಹ್ರಿಯಾದೇವೇದ ಹೇಳ್ತದೆ. ಒಬ್ಬ ಗುರುಗಳನ್ನ ಆರಿಸ್ಬೇಕಾದ್ರೆ, ಜ್ಞಾನಿಗಳನ್ನ ಆರಿಸ್ಬೇಕಾದ್ರೆ, ಭಾರಿ ಶಾಲೆ ಹಾಕ್ಯಂಡಾರಿ, ಭಾಳ ಉದ್ದನಾಮ ಹಚ್ಕೊಂಡಾರ, ಭಾರಿ ಇದ್ದಾರ, ದಪ್ಪಿದ್ದಾರ, ಏನ್ರಿ ಹುತ್ತು ಜನ ಅವ್ರು ಹಿಂತಿರುಗ್ತಾರ ಅಂಥೇಳಿ ನೀವು ಅವ್ರ ಬೆನ್ನು ಹತ್ತಬಾಡ್ರಿ. ಅವ್ರಿಗೆ ಪ್ರವೃತ್ತಿ ಕರ್ಮ ಹೇಳ್ತಾರೋ, ನಿವೃತ್ತಿ ಕರ್ಮ ಹೇಳ್ತಾರೋ, ಅಂಥವ್ರನ್ನ ಬೆನ್ನು ಹತ್ತಿದ್ರೆ ನಿಮಗೇನಾಗ್ತದೆ? ನೀವು ಅವರಂತೆ ಆಗ್ತೀರೇ ಹೊರತು ಜ್ಞಾನಿಗಳಾಗ್ತಿರೋ ಬಿಡ್ತಿರೋ ಮುಂದೆ ಬರುತ್ತೆ ವಿಚಾರ.
ಕಂಡವ್ರನ್ನೆಲ್ಲ ಬೆನ್ನು ಹತ್ತಬಾಡ್ರಿ. ಆ ಲಕ್ಷಣವನ್ನು ಹೇಳ್ತಾನೆ. ಯಾವ ಗುರುಗಳನ್ನು ನಾವು ಆಶ್ರಯ ಮಾಡಿದರೆ ಉದ್ಧಾರವನ್ನು ಹೊಂದುತ್ತೀವಿ, ಭಗವಂತನ ಸಾಕ್ಷಾತ್ಕಾರವಾಗ್ತದೆ. ನಾವೆಲ್ಲ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಜನ್ಮ ಎತ್ತಿದವರು. ಗುರುಗಳು ಎಂಬವರು ಲೈಟ್ ಇದ್ದಂಗೆ, ದೀಪಗಳವರು, ಪ್ರಕಾಶ. ಆ ಪ್ರಕಾಶ ಬಿತ್ತು ಅಂದರೆ ಇಲ್ಲಿ ವಸ್ತುಗಳೆಲ್ಲ ಕಾಣಿಸ್ತಾವೆ. ಇವು ನಮ್ಮವು ಯಾವುವು, ಇನ್ನೊಬ್ಬರು ಯಾವುವು, ಮಂದಿವು ಯಾವುವು ಅಂತ. ಆ ಲೈಟೇ ಇಲ್ಲಂದರೆ ನಮ್ಮ ವಸ್ತುಗಳು ಯಾವುವು ತಿಳಿಯೋದಿಲ್ಲ, ಪರ ವಸ್ತುಗಳು ಯಾವುವು ತಿಳಿಯೋದಿಲ್ಲ. ಹಂಗೆ ಜ್ಞಾನಿಗಳಾದವರು ಲೈಟ್ ಇದ್ದಂಗೆ, ಬೆಳಕು, ಒಳ್ಳೆ ಪ್ರಕಾಶ. ಆ ಪ್ರಕಾಶ ಏನು ಮಾಡ್ತದ, ನಮ್ಮ ವಸ್ತುಗಳ್ಯಾವು, ಪರವಸ್ತುಗಳ್ಯಾವು ಅಂತ ತೋರಿಸಿಕೊಡ್ತೀವಿ. ಹಂಗೆ ಗುರುಗಳಾದವರು ನಮ್ಮ ಜಗತ್ತಿನಲ್ಲಿ ಇರತಕ್ಕ ವಸ್ತುಗಳು ಯಾವುವು, ಅವು ಎಷ್ಟು ನಿನಗೆ ಸಂಬಂಧಪಟ್ಟಾವ, ಸಂಬಂಧಪಟ್ಟವನ್ನು ಮತ್ತೆ ಪುನಃ ಅರ್ಪಣೆ ಮಾಡಿ ಹೋಗು. ಕೆರೆಗೆ ಹೋಗ್ತೀವಿ ನಾವು, ನದಿಗೆ ಹೋಗ್ತೀವಿ, ಸಮುದ್ರಕ್ಕೆ ಹೋಗ್ತೀವಿ. ನಮ್ಮ ನದಿ, ನಮ್ಮ ಕೆರೆ, ನಮ್ಮ ಸಮುದ್ರ ಅಂತ ಹೋಗ್ತೀವಿ. ಹೋಗಿ ಅಲ್ಲೇನು ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಸಂಧ್ಯಾವಂದನ ಮಾಡ್ತೀವಿ, ಅರ್ಘ್ಯ ಪ್ರದಾನ ಮಾಡ್ತೀವಿ, ತರ್ಪಣ ಮಾಡ್ತೀವಿ, ಕಡಿಗೆ ಅದರ ನೀರು ಕುಡಿದು ಬರ್ತೀವಿ. ಅಲ್ಲೇ ಎಲ್ಲ ಅಲ್ಲೇ ಮಾಡ್ತೀವಿ. ಅದು ನಮ್ದ ಅಲ್ಲ ನೋಡು. ನಮ್ಮದು ಅಂತ ಹೋಗಿ ಅದನ್ನು ಬಿಟ್ಟು ಬರ್ತೀವಿ ಇಲ್ಲೋ. ಅಲ್ರಿ ನಿಮ್ದಂತ ನದಿ ಕೆರೆ ಹೋಗಿರಿ, ಮತ್ತು ಮನೆಗೆ ತರಬೇಕಿಲ್ಲ, ನೀವು ತರ್ತೀರಾ? ಅದರಂತೆ ಇದು. ಅರ್ಥಾತ್ ಯಾವ ವಸ್ತು ನಮ್ದಂತೀವೋ ಅದು ನಮ್ಮದಲ್ಲ. ಅದು ನಮ್ದಂತ ಹೋಗ್ತೀವಲ್ರಿ ಅಂದರೆ ನಮಗೆ ಸಾಧನಭೂತವಾದದ್ದು ಅಂತ ವಿಚಾರ ಮಾಡಬೇಕೇ ಹೊರತು, ನಮಗೆ ಸಾಧನ ಆದದ್ದು ಬಸ್ಸಿನಾಗ ಕೂತಿರ್ತೀವಿ. ನಮ್ಮ ಬಸ್ ಎಷ್ಟಕ್ಕೆ ಹೋಗ್ತದ್ರಿ, ನಮ್ಮ ಬಸ್ ಎಷ್ಟಕ್ಕೆ ಬರ್ತದ್ರಿ ಅಂತೀವಿ. ಏನು ಮಾಡ್ತೀರಿ? ನಿಮ್ದೇನು ಬಸ್ ಅದು? ಏನು ರೀ ನಮ್ಮ ಬಸ್, ನೀವು ಬಳ್ಳಾರಿಗೆ ಹೊಂಟಿರ್ತೀರ, ರಾಯಚೂರು, ನಮ್ಮ ಬಸ್ ಯಾವ ನಿಮ್ದೇನು ಬಸ್? ಮತ್ತು ನಮ್ಮ ಬಸ್ ಅಂತ ಯಾಕಂದು ಅಂದರೆ ಅದು ಸಾಧನ. ನಮ್ಮ ಊರಿಗೆ ಹೋಗ್ಲಿಕ್ಕೆ ಅದು ಒಂದು ಸಾಧನ. ಹತ್ತೋ ತನಕ ನಮ್ದಂತೀವಿ, ಕೂಡೋ ತನಕ ನಮ್ದಂತೀವಿ. ಊರು ಬಂದ ಮೇಲೆ ನಮ್ಮ ಬಸ್ ಅಲ್ಲ, ಹೋತ್ರಿ ಆ ಬಸ್ ಅಂದ್ಬಿಡ್ತೀವಿ. ಅಲ್ಲೋ ನಿಂದೆ ಅಂದಿದ್ದೆಲ್ಲ ಹುಚ್ಚ ನೋಡು. ಹೌದಾ? ಅದರಂತೆ ಈ ಪ್ರಪಂಚ ಅಂಬದು ಹಂಗದ. ಇದು ನಮ್ಮದು ಅಂತ ಬರ್ತೀವಿ, ಯಾವುದು ನಮ್ದಲ್ಲ, ನಮಗೆ ಸಂಬಂಧವೇ ಇಲ್ಲ ಇದು. ಮತ್ತು ಬಂದೀವಲ್ರಿ ಅಂದರೆ ಸಾಧನೆ ಮಾಡ್ಕೊಂಡು ಹೋಗಿ ಅಷ್ಟೇ, ಎರಡನೇ ಮಾತಿಲ್ಲ. ಸಾಧನಕ್ಕಾಗಿ ಕೊಟ್ಟನ. ಸಾಧನ ಶರೀರವಿದು ಹೌದಲ್ಲೋ, ನೀ ದಯದಿ ಕೊಟ್ಟದ್ದು. ಅದಕ್ಕೆ ಮಾನವ ಜನ್ಮ ಉತ್ತಮ ಜನ್ಮಪ್ಪ, ಹಾಳು ಮಾಡ್ಕೊಬಿಟ್ರಪ್ಪ ಹುಚ್ಚಪ್ಪಗಳಿರ ಅಂತ ದಾಸರಾಯ. ಅದಕ್ಕೆ ಇಲ್ಲೇನು ಹೇಳಿದೆ, ಯಾವ ಕಾಲದಲ್ಲಿ ಇಂದ್ರಿಯಾರ್ಥೇಶು ಅಂದರೆ ಶಬ್ದಸ್ಪರ್ಶಾದಿಗಳು, ಕರ್ಮೇಶಗಳು, ಕರ್ಮಗಳು ಆಸಕ್ತವಾಗೋದಿಲ್ಲ. ಯಾರು? ಜ್ಞಾನಿ ಆದವನು. ಸರ್ವ ಸಂಕಲ್ಪ ಸನ್ಯಾಸಿ, ಸರ್ವಕರ್ಮಗಳ ಸಂಕಲ್ಪವನ್ನು ಬಿಟ್ಟು ಯಾವುದು ನಂದು ಅಂಬದಲ್ಲ, ಆದರೆ ಎಲ್ಲ ಅವನ ಹತ್ರ ಇರ್ತಾವ. ನೋಡ್ರಿ ಎಂಥ ವಿಚಿತ್ರದ, ಎಲ್ಲ ಅವನ ಹತ್ರ ಇರ್ತಾವ, ಯಾವುದು ನಮ್ದು ಅನ್ನೋದಲ್ಲ ಅವನು. ಅಂಥ ಗುರುಗಳನ್ನು ಆಶ್ರಯ ಮಾಡಬೇಕು. ಇದು ನಂದು, ನನಗೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ನಂದು ಅಂದರೆ ಅವನು ಗುರುನೂ ಅಲ್ಲ, ಶಿಷ್ಯನೂ ಅಲ್ಲ. ಮುಗಿದೋದು. ಯಾವುದು ನಂದಲ್ಲ ಅಪ್ಪ, ಇದು ನಿಂದು ಅಲ್ಲ, ಇದು ನಂದು ಅಲ್ಲ ಅಂತಾರ, ಆವಾಗ ಅವನು ಸರಿಯಾದ ಗುರು. ಪ್ರಹ್ಲಾದರಾಜರು ಗರ್ಭದಲ್ಲಿದ್ದಾಗ ನಾರದರು ಬಂದು ಇದನ್ನೇ ಹೇಳಿದರು. ರಾಯ ಕಲತ್ರಘ ಪಶವತ್ಸುತಾದಯೋ ಗ್ರಹೆ ಮಘೆ ಕುಂಜರ ಕೋಶಭೂತಗ ಸರ್ವೇರ್ಥ ಕಾಮ ಕ್ಷಣಭಂಗರಾಯುಷಗ ಕಿಯತ್ ಪ್ರಿಯಂ ಚಲ. ಇಷ್ಟೇ ಹೇಳಿಬಿಟ್ರು ಅವರು. ಅಪ್ಪ ಮಹಾರಾಯ, ಮುಂದೆಲ್ಲ ಹೊರಗೆ ಬರ್ತೀರಿ, ನಿಮ್ಮಪ್ಪನಂತೆ ಎಲ್ಲ ನಂದು ಅನ್ಬೇಡ, ಯಾವ ನಾನು ಅಲ್ಲ, ನಿಮ್ಮಪ್ಪನೂ ಅಲ್ಲ, ನಿಂದೂ ಅಲ್ಲ. ಮುಂದೆ ನಿನ್ನ ಮಗ ಬರ್ತಾನೆ ವಿರೋಚನ, ಅವನದೂ ಅಲ್ಲ. ಮುಂದೆ ಬಲಿ ಬರ್ತಾನೆ, ಅವನದೂ ಅಲ್ಲ. ಅಲ್ಲ, ಹಾಗಾದ್ರೆ ಇದು ಯಾರ್ದು ಅಂದ. ಭಗವಂತಂದು, ನಾರಾಯಣಂದು, ಶ್ರೀಹರಿದು ಅಂದ. ನೋಡಿ, ಇಷ್ಟೇ ಬಂತು ಅನುಸಂಧಾನ. ಅಲ್ಲೇ ಇದ್ದ, ರಾಜ್ಯಭಾರ ಮಾಡಿದ ಪ್ರಹ್ಲಾದ. ಅದ್ಭುತವಾದ ರಾಜ್ಯಭಾರ. ಏಕಮನ್ವಂತರಾಣಾಂ ಅನುಭುಂಕ್ಷರಾಜನ್. ನೋಡು, ಒಂದು ಮನ್ವಂತ ರಾಜ ಪ್ರಹ್ಲಾದ, ಒಂದು ಮನ್ವಂತರ. ನಾವು 4-5 ವರ್ಷ ಅಧಿಕಾರಕ್ಕೆ ಹೋರಾಡ್ತೀವಿ, ಮಂದಿ ಒದರಿಕೊಂಡ್ರು ಆ ಪದವಿಯನ್ನು ಬಿಟ್ಟು ಹೊರಗೆ ಬರೋದಿಲ್ಲ. ಮನೆ ಬಾರ ಕಡಿಕೆ ಅವ್ರು ಚೆಂಡು ಹಿಡಿದ ಬಹು ತನಕ ಕೆಳಗಿಳಿಯೋದಿಲ್ಲ. ಅಂಥ ಮಹಾನುಭಾವರು ಇದು ನನ್ನ ರಾಜ್ಯ ಅಲ್ಲ ಅಂತಲೇ ರಾಜ್ಯಭಾರ ಮಾಡಿದ್ರು. ಅದಕ್ಕೆ ಅಷ್ಟು ದಿವಸ ಇದ್ರು ಅವರು.
ನಂದು ಅಂದರೆ ಹೊರಗೆ ಹಾಕ್ತಾನೆ ದೇವರಷ್ಟೇ. ಅದಕ್ಕೆ ಇಲ್ಲಿ ಹೇಳಿದೆ ಕೃಷ್ಣ, ಇಂದ್ರಿಯಗಳ ವಿಷಯಗಳಾದ ಶಬ್ದಾದಿಗಳವಲ್ಲಪ್ಪ, ಅವನು ಕರ್ಮಗಳಲ್ಲಿ ಆಸಕ್ತನಾಗದೆ ಫಲೇಚ್ಛೆ ಇಲ್ಲದವನಾಗಿ ಸಕಲ ಕರ್ಮಗಳ ಸಂಕಲ್ಪವನ್ನು ಬಿಟ್ಟವನೇ ಅಪರೋಕ್ಷ ಜ್ಞಾನಿ. ಸಂಕಲ್ಪ ಬಿಡಬೇಕು, ಕರ್ಮ ಬಿಡಬಾರ್ದು. ಯಜ್ಞ ಮಾಡಬೇಕು, ಯಜ್ಞದ ಫಲವನ್ನು ಅಪೇಕ್ಷೆ ಪಡಂಗಿಲ್ಲ. ಶ್ರೀ ವಿಷ್ಣುಪೇಣ ವಿಷ್ಣು ಪ್ರೀತ್ಯರ್ಥಂ ಕಡೆಗೆ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಲ್ರಿ ಸಾಮಾನ್ಯ ಯಾರು ಅಪ್ಪ ಹೋಮ ಮಾಡೋ ಕಾಲಕ್ಕೆ ನಮ್ಮದು ಅಂತಿತ್ತು, ಈ ಹೋಮ ಮುಗಿದ ಮೇಲೆ ಭಗವಂತಂದು ಯಾರ ತೊಗೊಂಡು ಹೋಗ್ರಿ, ನನ್ನ ತಂಬಿಗೆ, ನನ್ನ ತಾಲಿ, ನನ್ನ ಅಕ್ಕಿ, ನನ್ನ ಉತ್ತತ್ತಿ, ನನ್ನ ಅಡಿಕೆ ಅಂದರೆ ಬಿದ್ದಿಗಾಗಬೇಕು. ನಿನ್ನ ಹೋಮ ಇಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ನಿನ್ಗೆ ಹೆಂಗೆ ಆಗ್ತಾವ? ಅದಕ್ಕೆ ಭಗವಂತ ಇಲ್ಲಿ ಅಪ್ಪಣೆ ಕೊಟ್ಟ. ಅವನಿಗೆ ಹೇಳಿದ, ನೋಡಪ್ಪ ಮಹಾರಾಯ, ಸಕಲ ಕರ್ಮಗಳನ್ನು ಬಿಟ್ಟವನೇ ಅಪರೋಕ್ಷ ಜ್ಞಾನಿ. ಸಕಲ ಕರ್ಮಗಳ ಸಂಕಲ್ಪ ಬಿಟ್ಟವನು, ಕರ್ಮಗಳನ್ನು ಬಿಟ್ಟವನಲ್ಲ. ನೀನು ಸಂಕಲ್ಪ ಬಿಡು ಅಂದ ಅರ್ಜುನಿಗೆ ನಿರ್ದೇಶ ಮಾಡಿದೆ. ಏನಂತ? ಎಲೆ ಅರ್ಜುನ, ಸಂಕಲ್ಪ ಬಿಡು. ಏನು ಸಂಕಲ್ಪ? ನಾನು ಭೀಷ್ಮಾದಿಗಳನ್ನು ಕೊಲ್ಲಿದರೆ ರಾಜ್ಯ ಬರ್ತದೆ ನಮ್ಮಣ್ಣಗೆ ನನಗೆ ಅಂಬದು ಬಿಡು. ಬಿಟ್ಟು ಕರ್ತವ್ಯಮೇವ ಹಿ ಕರ್ತವ್ಯಂ, ಕರ್ತವ್ಯ ಮಾಡುವುದನ್ನು ಕಲಿ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೊಂದಿಲ್ಲ. ಕರ್ತವ್ಯ ಮಾಡು. ಜ್ಞಾನಿ ಇದ್ದಿ ನೀನು. ಜ್ಞಾನಿ ಆದವನು ಕರ್ತವ್ಯ ಮಾಡ್ತಾ ಇರಬೇಕು. ಸಂಕಲ್ಪ ವರ್ಜಿತವಾದ ಕರ್ತವ್ಯ ಮಾಡ್ತಿರ್ಬೇಕು ಅಷ್ಟೇ. ಯುದ್ಧ ಮಾಡು ಅಂತ ಮತ್ತೆ ಹಚ್ಚಿದ. ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣವನ್ನು ಹೇಳಿದೆ. ಅಪರೋಕ್ಷ ಜ್ಞಾನಿಗಳೇನು ಮಾಡ್ತಾರೆ? ಸಂಕಲ್ಪವನ್ನು ಮಾಡುತ್ತಾರೆ, ಸಂಕಲ್ಪ ತ್ಯಾಗ ಮಾಡ್ತಾರೆ. ಸಂಕಲ್ಪ ಮಾಡ್ತಾರೆ, ಸಂಕಲ್ಪ ಬೇಕೇ ಬೇಕು. ಏನು ಸಂಕಲ್ಪ? ಶ್ರೀ ವಿಷ್ಣುಪೇಣ ವಿಷ್ಣು ಪ್ರೀತ್ಯರ್ಥಂ, ಇದು ಸಂಕಲ್ಪ. ಆಮೇಲೆ ಆ ಸಂಕಲ್ಪ ಶ್ರೀ ಕೃಷ್ಣಾರ್ಪಣಮಸ್ತು, ನೋಡಿ ಇದು ಸಂಕಲ್ಪ. ಸಂಕಲ್ಪ ತ್ಯಾಗ. ಸಂಕಲ್ಪ ಇಲ್ಲಾರ್ದು ಯಾವುದೂ ಇಲ್ಲ ಜಗತ್ತಿನಲ್ಲಿ. ಬ್ರಹ್ಮದೇವರು ಕೂಡ ಸಂಕಲ್ಪ ಮಾಡ್ಯಾರ. ಏನಂತ? ನನಗೆ ಮೋಕ್ಷ ಆಗಲಿ ಅಂತ. ಮೋಕ್ಷ ನಂದು, ಸತ್ಯಲೋಕನಂದಲ್ಲ ಕೃಷ್ಣಾರ್ಪಣಮಸ್ತು, ಮಹತ್ತತ್ವನಂದಲ್ಲ ಕೃಷ್ಣಾರ್ಪಣಮಸ್ತು ಅನ್ಕತ ಕೂತಾರ ಅವರು. ಆದ್ರೆ ಒಂದು ಸಂಕಲ್ಪ ಮಾಡ್ಯಾರ, ಮೋಕ್ಷ. ನೋಡಿ ಏನು ಮಾಡ್ತೀರಿ? ಆ ಮೋಕ್ಷಕ್ಕಾಗಿ ಇಲ್ಲೆಲ್ಲ ಭೌತಿಕ ಪ್ರಪಂಚವನ್ನು ತ್ಯಾಗ ಮಾಡಬೇಕು. ಆವಾಗ ಭಗವಂತ ಆ ಸಂಕಲ್ಪಕ್ಕೂ ಈಡೇರಿಸ್ತಾನೆ. ಒಂದೇ ಸಂಕಲ್ಪ ಇರಬೇಕು, ನಿನ್ನ ಪ್ರೀತಿ, ನಿನ್ನ ಅನುಗ್ರಹ, ನಿನ್ನ ಸೇವೆ. ಗೆದ್ದೋದು ಮಿತ್ರ. ಅರ್ಜುನನಿಗೆ ಇಷ್ಟು ಹೇಳಿ ಮುಂದುವರೆದ. ಉದ್ಧರೇದಾತ್ಮದಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಆತ್ಮನ ಇಲ್ಲೇ ಆತ್ಮ ಅಂದರೆ ಭಗವಂತ, ಜೀವ, ಮನಸ್ಸು ಎಲ್ಲ ಬರ್ತಾವೆ. ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು. ಆತ್ಮನ ಅಂದರೆ ಮನಸ್ಸಿನಿಂದ, ಆತ್ಮಾನಂ ಮನಸ್ಸಿನಿಂದ, ಆತ್ಮಾನಂ ಅಂದರೆ ತನ್ನನ್ನು, ಉದ್ಧರೇ ಉದ್ಧಾರ ಮಾಡಿಸ್ಕೊಳ್ಳೋದು. ಮನಸ್ಸಿನಿಂದ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೋಬೇಕು. ಆತ್ಮಾನಂ ತನ್ನನ್ನು, ಅವಸಾದಯೇತ್ ದುಃಖಿಯನ್ನಾಗಿ ಮಾಡಕೂಡದು. ನ ಅವಸಾದಯೇತ್. ಆ ಮನಸ್ಸು ಸುಖಕ್ಕೂ ಕಾರಣ, ದುಃಖಕ್ಕೂ ಕಾರಣ. ನೆನ್ಪಿಟ್ಕೊಳ್ರಿ. ಮನಸ್ಸು ವಸ್ತುವಿನ ಮೇಲೆ ಮಾಡಿದರೆ, ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಮಾಡಿದರೆ ದುಃಖ. ಅದೇ ಮನಸ್ಸು ನೋಡ್ರಿ, ವಸ್ತುವಿನನ್ನು ಇದು ನಂದಲ್ಲ ಅಂತ ತಿಳ್ಕೊಂಡ್ರೆ ಸುಖ. ಏನು ಮಹೇಶ, ಪಾಠ ಕರೆಕ್ಟ್ ಕೇಳು. ಈ ಮನಸ್ಸದಲ್ಲ, ಇದು ಒಂದು ವಸ್ತು, ಇದು ನಂದು ಕುರ್ಚಿ ಅಂದರೆ ದುಃಖ. ಯಾಕಂದರೆ ಆ ಕುರ್ಚಿ ಮೇಲೆ ಯಾರೋ ಕೊಡ್ತಾರೆ, ಯಾರೋ ಹೊತ್ಕೊಂಡು ಹೋಗ್ತಾರೆ, ಎತ್ತು ತೆಗಿತಾರೆ, ಮುರಿತಾರೆ. ಇದು ನನ್ನ ಕುರ್ಚಿ ಅಲ್ಲ, ಅದು ಮುರಿವಲ್ರಾಗ ಅದು ಹಾಳಾಗಿ ಹೋಗಲ್ತೆ. ಎಷ್ಟು ಆನಂದ ಇದೆ, ಹೌದಲ್ಲ? ಹಂಗೆ ಈ ಪ್ರಪಂಚ ಅಂಬೋದು ಇದೆಲ್ಲವೂ ನನವಲ್ಲ ಅಂತ ಕೂತ್ಕೊಂಡ್ರೆ ಆನಂದವಾಗಿರ್ತೀವಿ. ನಂದು ಅಂದರೆ ದುಃಖ ಬಂತು. ಅದಕ್ಕೆ ನೋಡಪ್ಪ, ದುಃಖಿ ಆತ್ಮನಃ ಆತ್ಮನಂ ಹಿ, ತನಗೆ ಆತ್ಮ ಏವ ಮನಸ್ಸೇ ಬಂದು, ಮನಸ್ಸೇ ಬಂದು. ಆತ್ಮನಃ ತನಗೆ ಆತ್ಮ ಏವ ರಿಪೋ. ಹೇಳಿದ್ನಲ್ಲ ಈಗ, ಈ ಮನಸ್ಸು ತನಗೆ ಶತ್ರು ಆಗ್ತದೆ, ಮಿತ್ರನೂ ಆಗ್ತದೆ.
ಶತ್ರು ಯಾವಾಗ ಆಗ್ತದೆ? ಎಲ್ಲವೂ ನಂದು ಅಂದಾಗ. ಯಾವ ನನವಲ್ಲ ಅಂದ್ಬಿಟ್ರೆ ಈ ಮನಸ್ಸೇ ಮಿತ್ರ ಆಗ್ತದೆ. ಎಲ್ಲವೂ ನನವಲ್ಲ ಅಂತ ಕೂತ್ಕೊಂಡ್ರೆ ಎಲ್ಲವೂ ನಮ್ಮ ಹತ್ರ ಬರ್ತಾವ್ರಿ. ಈಗ ಮಂತ್ರಾಲಯ ಮಹಾಪ್ರಭುಗಳಿದ್ದಾರೆ, ಏನೂ ಬೇಕಾಗಿಲ್ಲ ಅಂತ ಕೂತ್ರು ಅವರು. ಈಗ ಬೆನ್ನು ಹತ್ಯಾರಿಲ್ಲ ಅವ್ರಿಗೆ, ಅದನ್ನು ಕೊಡ್ರಿ ಇದನ್ನು ಕೊಡ್ರಿ, ಅದನ್ನು ಕೊಡ್ರಿ ಇದನ್ನು ಕೊಡ್ರಿ. ಯಾವುದು ನಂದಲ್ಲೋ ಮಾರಾಯ, ನಾನೇನು ಕೊಡೋದಿಲ್ಲಪ್ಪ ಅಂದ್ರು ಇಲ್ಲ ನೀವೇ ಕೊಡ್ರಿ ಅಂತ. ಯಾವ ಸಂಬಂಧ ಇಲ್ಲಪ್ಪ, ನಾವು ಆರಾಮಿದ್ದೀವಿ ಅಂದರೆ ಕೇಳವಲ್ರು. ಯಾಕೆ ಅಂದರೆ ಅವರು ತ್ಯಾಗಿಗಳವರು, ಭೋಗಿಗಳಲ್ಲ, ತ್ಯಾಗಿಗಳು. ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದರಿಂದ ಅವರಂಥ ಸುಖಿ ಪುರುಷರು ಜಗತ್ತಿನಲ್ಲಿಲ್ಲ. ನಾವು ಸುಖಿ ಆಗಬೇಕಾದ್ರೆ ಎಲ್ಲವನ್ನು ತ್ಯಾಗ ಮಾಡಬೇಕು. ಏನ್ರಿ ಎಲ್ಲ ತ್ಯಾಗ ಮಾಡಿ ಹುಚ್ಚಾಗಿ ಅಡ್ಡಾಡ್ಬೇಕೇನ್ರಿ ಅಂತಲ್ಲ, ಆ ವಸ್ತುವಿನಲ್ಲೇ ವಿಷಯಗಳಲ್ಲೇ ಇರಬೇಕು. ಇದ್ದು ಪ್ರತಿ ಕ್ಷಣದಲ್ಲಿ ಭಗವಂತನ ಅನುಸಂಧಾನ ಇರಬೇಕು. ಇದು ನನ್ನ ಕೆಲಸ ಅಲ್ಲ, ಇದು ಭಗವಂತನ ಕೆಲಸ, ಇದು ಭಗವಂತನದು, ನಿಂದು 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 ಅನ್ಕತ್ತಿದ್ದು ಬಿಟ್ರೆ ಆ ಮನಸ್ಸು ಏನಾಗ್ತದೆ? ಅದೇ ಬಂಧು ಆಗ್ತದೆ. ಯಾವಾಗ ನಂದು ಅಂತಾತು ಅದೇ ಶತ್ರು ಆಗ್ತದೆ. ಅದಕ್ಕೆ ಮನಸ್ಸಿನಿಂದ ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು. ತನ್ನನ್ನು ದುಃಖಿಯನ್ನಾಗಿ ಮಾಡಿಕೊಡೋದು, ತನಗೆ ತನ್ನ ಮನಸ್ಸೇ ಉಪಕಾರಿ, ಹೌದು, ಅದೇ ಶತ್ರು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಬಂಧು ಕಾರಣ, ಇದೇ ದುಃಖಕ್ಕೆ ಕಾರಣ. ಇಂಥ ದುಃಖಕ್ಕೆ ಕಾರಣವಾಗಿರ್ತಕ್ಕ ಮನಸ್ಸನ್ನು ನಾವು ಇಂದ್ರಿಯ ಗಟ್ಟಿಯಾಗಿ ಹಿಡ್ಕೋಬೇಕು. ಹೆಂಗೆ ಹಿಡಬೇಕು? ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲಭದ್ರಡಂ ಅಂದ. ಅಲ್ಲೋ ಇದು ಗಾಳಿ ಇದ್ದಂಗೆ, ಗಾಳಿ ಎಷ್ಟು ವೇಗನೋ ಎಷ್ಟು ಚಂಚಲನೋ ಅಷ್ಟು ಮನಸ್ಸು ಕೂಡ ಚಂಚಲದಪ್ಪ. ಹೆಂಗೆ ಹಿಡಿಯೋದು? ಅದಕ್ಕೆ ನೋಡಪ್ಪ, ಮನಸ್ಸಿನೊಳಗೆ ಒಂದು ಫೀಡಿಂಗ್ ಅದು, ಮನಸ್ಸಿಗೆ ಫೀಡ್ ಮಾಡಬೇಕು. ತಿಳಿತ್ರೆ? ಈಗ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಗೆ ಒಬ್ಬ ಆಳ ಇದ್ದಾನಪ್ಪ. ನಾವು ಸದಾ ಆತನ ಯೋಗಕ್ಷೇಮ, ಆತನ ಊಟ ಬಟ್ಟೆ, ಆತನ ಹೆಂಡರು ಮಕ್ಕಳು ನೋಡ್ಕೊಂಡಿದ್ದು ಬಿಟ್ರೆ ನಮ್ಮ ಮನೆಗೆ ಬಿದ್ದಿರ್ತಾನೆ 24 ತಾಸು. ಏನ್ರಿ ದಣ್ಯರ, ಏನು ಮಳೆ ದಣ್ಯರ, ಏನು ಕೆಲಸ ಮಾಡ್ತಾನೆ. ಆತನ ಅಲಕ್ಷ್ಯ ಮಾಡಿಬಿಟ್ವಿ, ಕಿತ್ಕೊಂಡು ಹೋಗ್ಬಿಡ್ತಾನೆ. ಹೌದಲ್ಲ? ಎಲ್ಲೋ ಹೋಗ್ಬಿಡ್ತಾನೆ. ಹಂಗೆ ಆ ಮನಸ್ಸಂಬದಕ್ಕೆ ಒಂದು ವಿಷಯ ಫೀಡ್ ಮಾಡ್ತಾ ಇರಬೇಕು. ಏನು ಫೀಡ್ ಮಾಡ್ತಾ ಇರಬೇಕು? ಭಗವಂತನ ಜ್ಞಾನವೇ ಫೀಡಿಂಗು. ಅದು ಕುಟಕ್ಕೆ ಹಾಕ್ತಿರ್ಬೇಕು. ಒಂದು ಶಾಸ್ತ್ರ ಆಗೋಣ ಒಂದು ಶಾಸ್ತ್ರ, ಒಂದು ಪ್ರವಚನ ಆಗೋಣ ಒಂದು ಪ್ರವಚನ, ಒಂದು ಸೇವೆ ಆಗೋಣ ಒಂದು ಸೇವಾ. ಆ ಮನಸ್ಸನ್ನು ಇವತ್ತೇನ್ರಿ ಏಕಾಶಿ ವ್ರತ, ಇಲ್ರಿ ನಾಳೆ ದ್ವಾದಶಿ ವ್ರತ, ನಾಡ್ದ ಕೋಜಾಗ್ರ ವ್ರತ, ಹೀಗೆ ಒಂದೊಂದು ವೃತ್ತದೊಳಗೆ ದಿನ ಇದಕ್ಕೆ ಹೋಗ್ಬಿಟ್ರೆ ನಮಗೆ ವಿಷಯದ ಕಡೆಗೆ ಲಕ್ಷ್ಯ ಹೋಗೋದಿಲ್ಲ. ಇವತ್ತು ಯಾರಾದರೂ ಇಡ್ಲಿ ದೋಸೆ ಏನ್ರಿ ತಿನ್ಬೇಕು ಅಂತ ಬಯಸ್ತೀರಾ? ಏಕಾಶಿ ಬಯಸೋದಿಲ್ಲ, ಹೌದಾ? ದ್ವಾದಶಿ ಉಪವಾಸಪ್ಪ, ಅವತ್ತು ಬಯಸೋದಿಲ್ಲ. ಈಗ ಮನೆಯಾಗ ಶ್ರಾದ್ದ ಅದಪ್ಪ, ಇಲ್ರಿ ನಮ್ಮ ಅಪ್ಪನ ಶ್ರಾದ್ದ ಆಗೋ ತನಕ ನಾವು ತಿನ್ಬೋದಲ್ಲ, ಶುರುವಾಗ್ತದೆ. ಹಬ್ಬದ ನವರಾತ್ರಿ ದೀಪ ಆಗಿ ಮಂಗಳಾರತಿ ಆಗಿ ಬ್ರಾಹ್ಮಣ ಊಟ ಮಾಡೋ ತನಕ ನಾವು ಊಟ ಮಾಡೋದಲ್ಲ. ನೋಡಿ ಎಷ್ಟು ಕಂಟ್ರೋಲ್ ಬಂತು, ಕಂಟ್ರೋಲ್ ಬಂತ ಇಲ್ಲ? ಆ ಮನಸ್ಸಿಗೆ ಆಧ್ಯಾತ್ಮಿಕ ರಂಗವನ್ನು, ಆಧ್ಯಾತ್ಮಿಕ ವಿಷಯವನ್ನು ಫೀಡ್ ಮಾಡಬೇಕು. ಅಂದರೆ ತುಂಬುತ್ತಿರ್ಬೇಕು. ಆಳಿಗೆ ಹೆಂಗೆ ಸದಾ ಕೊಟ್ಟಗತ್ತಿದ್ದಲ್ಲಿ ಮನೆ ಮುಂದೆ ಬೀಳ್ತಾನೋ, ನೀವು ಅದರಂಗೆ ಇದನ್ನು ಯೋಗಕ್ಷೇಮ ಇದನ್ನು ನೋಡ್ಕೊತಾ ಇದ್ದರೆ ನಿಮ್ಮ ಹತ್ರ ಇರ್ತದೆ ಮನಸ್ಸು. ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೇ ಹೋಗೋದು. ಎಂಥ ಶಕ್ತಿ ಅದ! ಅದಕ್ಕೆ ಭಗವಂತಂದ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಉದ್ಧರೇದ್ ಆತ್ಮಾನಂ. ನಿನ್ನ ಮನಸ್ಸನ್ನು ಕಂಟ್ರೋಲ್ಗೆ ಇಟ್ಕೊಂಡಿ ಅಂದರೆ ನಿನ್ನಂಥ ಜ್ಞಾನಿ ಜಗತ್ತಿನಲ್ಲಿಲ್ಲ. ಇವನೇ ಜ್ಞಾನಿ. ಮತ್ತಿಷ್ಟೆಲ್ಲ ವ್ರತ ನಿಯಮಗಳು ಯಾಕೆ ಮಾಡ್ಬೇಕಂದ್ರೆ ಮನಸ್ಸು ಕಂಟ್ರೋಲಿಂಗ್ ಮಾಡಬೇಕು. ಆ ಮನಸ್ಸು ಕಂಟ್ರೋಲ್ ಆತಂದ್ರೆ ಮುಗಿದು ಹೋತು, ನೀವು ಗೆದ್ದು ಹೋಗ್ಬಿಟ್ರಿ. ಕೂತಲ್ಲೇ ಜಪ, ಕೂತಲ್ಲೇ ತಪ, ಎಲ್ಲ ನಿಮ್ಮ ಕೂತಲ್ಲೇ ಅನುಸಂಧಾನ ಬರ್ತದೆ. ಆ ಮನಸ್ಸನ್ನು ಗೆಲ್ಲುವ ಕೆಲಸವನ್ನು ಭಗವಂತ ಮಾಡು ಅಂತ ಹೇಳಿ ಮುಂದಿನ ಶ್ಲೋಕ 6ನೇ ಶ್ಲೋಕವನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಏಕಾದಶಿಯಲ್ಲಿ ಮಾಡು. ಅದಕ್ಕೆ ಇಷ್ಟು ವಿಷಯ ತಿಳ್ಕೊಳ್ರಿ. ಭಗವಂತ ಎಷ್ಟು ಚಂದ ಹೇಳ್ತಾನೆ, ಎಲ್ಲವನ್ನು ಹೇಳ್ತಾನೆ. ಇದು ಅರ್ಜುನನಿಗೆ ಹೇಳಿದ, ನೋಡಪ್ಪ ನೀನು ಮನಸ್ಸು ಮಾಡಿ ನನ್ನ ಬಂಧುಗಳು ಅಂತ ಇಟ್ಟುಕೊಂಡ್ರೆ ನಿನಗೆ ದುಃಖ ತಪ್ಪಿದ್ದಲ್ಲ. ನನಗೆ ಶತ್ರುಗಳಾಗಿ ನಿಂತಾರೆ,
ಧರ್ಮ ವಿರೋಧಿಗಳವರು ಆತತಾಯಿಗಳು, ಎಲ್ಲ ರೀತಿಯಿಂದಲೂ ಆತತಾಯಿಗಳು. ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ಧನಾಪಕ ಪರಧಾರ ಗಮನಾಚ್ಚ ಷಡೈತೆ ಆತತಾಯಿನಃ. ಈ 6 ಕೆಲಸ ಮಾಡಿದವರಿಗೆ ಆತತಾಯಿ ಅಂತ ಕರೀತಾರೆ. ಇವರು ಆತತಾಯಿಗಳು. ಆತತಾಯಿಗಳಿಗೆ ಶಿಕ್ಷೆ ಕೊಡಲೇಬೇಕು, ಯಾರಿಗೂ ಬಿಡುಗಳಿಲ್ಲ. ಕಳ್ಳತನ ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು, ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು, ಅನ್ಯಾಯ ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗಲೇಬೇಕು. ಏನ್ರಿ ಆತ ಹೆಂಗೆ ಶಿಕ್ಷೆ ಮಾಡಬೇಕು, ಹೊಡೆದ್ರೆ ತ್ರಾಸ ಆಗ್ತದೆ, ನನಗೆ ಪಾಪ ಬರ್ತದೆ ಅಂದ್ರೆ ನಿನಗೆ ಪಾಪ ಬರ್ತದೆ. ಆ ಕಳ್ಳನ ಬಿಟ್ಟು ಅಂದ್ರೆ ನಾಳೆ ನಿನ್ನ ಮನೆಗೆ ಕಳ್ಳ ಮಾಡ್ತಾನೆ, ಕೊಲೆಗಡಕನ ಬಿಟ್ಟು ಅಂದ್ರೆ ನಾಳೆ ನಿನ್ನ ಮನೆಗೆ ನಿನಗೆ ಕೊಲೆ ಮಾಡ್ತಾನೆ. ನೋಡಿ ಹೆಂಗದ, ಹೆಂಗೆ ಶಿಕ್ಷೆ ಕೊಡಬೇಕು. ಅದರಂತೆ ಈ ಮನಸ್ಸನ್ನು ನಮ್ಮ ಕಂಟ್ರೋಲ್ನಾಗ ಇಟ್ಕೊಂಡ್ಬಿಟ್ರೆ ಯಾವ ಬಾಧಕನೂ ಇಲ್ಲ. ನೀನು ಮನಸ್ಸಿನಿಂದ ಅವರನ್ನು ಗೆಲ್ಲು. ಅವ್ರ ಆತತಾಯಿಗಳು ಶತ್ರುಗಳಾದ್ದರಿಂದ ನೀನೇನು ಮಾಡಬೇಕು, ಆ ಶತ್ರುಗಳು ಅಂತ ಯೋಚನೆ ಮಾಡಿ ಹೊಡಿ. ನಿನ್ನ ಬಂಧು ಸಂಬಂಧ ಅಲ್ಲಲ್ಲೇ ಬಂಧು ಆಗಿದ್ರೂ ಅವನು ಆತತಾಯಿ ಆಗಿದ್ದರಿಂದ, ಅಪರಾಧಿ ಆದ್ದರಿಂದ ಮಗನಿರಲಿ, ಅಳಿಯನಿರಲಿ, ಬೇಕಾದವನಿರಲಿ, ಹೆಣ್ತಿರಲಿ, ಮಕ್ಕಳಿರಲಿ, ಯಾರು ಶತ್ರುಗಳು ಅಂತಾಗ್ಯಾರೋ ಅವರನ್ನು ನಿಗ್ರಹ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ರಾಜ ನೀನು ಯುದ್ಧಕ್ಕೆ ನಿಂತಿ, ಅದಕ್ಕೆ ಯುದ್ಧಕ್ಕೆ ಬಂದು, ಅಧರ್ಮದ ವಿರುದ್ಧ ಯುದ್ಧಕ್ಕೆ ಬಂದು ನಿಂತವರೆಲ್ಲ ಅಧರ್ಮಿಗಳು, ಹೊಡಿ ಅಷ್ಟೇ. ನಿನ್ನ ಮನಸ್ಸು ಗಟ್ಟಿ ಮಾಡಿಕೊ, ನಿನ್ನ ಮನಸ್ಸೇ ನಿನಗೆ ಕಾರಣ ಆಗ್ತದೆಂಬ ವಿಷಯವನ್ನು ಭಗವಂತ ಅಷ್ಟು ಚಂದ ಅದನ್ನು ನಿರೂಪಣೆ ಮಾಡಿದ. ಆಮೇಲೆ ಕೃಷ್ಣಾರ್ಪಣ ವಸ್ತು.